ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಚಾನಲ್ ನಾನಿ ಮಿನಿ ಟ್ರಕ್ ವ್ಲಾಗ್. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗಾಯ್ಸ್. ಗುರು, ನಮಗೆ ಬೆಂಗಳೂರಿಗೆ ಲೋಡ್ ಅಂತೂ ಬಂತು. ಲೋಡಿಗೆ ಬಂದು ಗಾಡಿ ಪಾಯಿಂಟ್ಗೆ ಹಾಕಿದ್ದೀವಿ. ಈಗ ಟೈಮು 8:45 ಆಗೈತೆ. ಲೋಡ್ ಏನು ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಇದು ಡ್ರಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆಗೆ ಡ್ರಾಪ್ ಆಗುತ್ತೆ. ಬನ್ನಿ ನೋಡೋಣ. ಇನ್ನೂ ಲೋಡ್ ಸ್ಟಾರ್ಟ್ ಮಾಡಿಲ್ಲ, ಏನು ಮಾಡ್ತಾರೆ ನೋಡೋಣ. ಲೋಡಿಂಗು ಫುಲ್ ಡೆಕೋರೇಷನ್. ಗುರು, ಫೈನಲಿ ಲೋಡಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ರು. ಗಾಡಿಗಳ ಏನಕ್ಕಪ್ಪ ಆ ಕಡೆ ಈ ಕಡೆ ಎಲ್ಲ ಕಾಟನ್ ಬಾಕ್ಸ್ ಪ್ಯಾಕ್ ಮಾಡಿದ್ದಾರೆ ಅಂದರೆ ಮೆಟೀರಿಯಲು ಕ್ರಾಚಸ್ ಆಗಬಾರ್ದು ಮತ್ತು ಕೊಳೆ ಆಗಬಾರ್ದು ಅಂತ ಈ ಥರ ಮಾಡವ್ರೆ. ಇದು ವೈಟ್ ಕಲರ್ ಇರೋದ್ರಿಂದ ಆ ಕಡೆ ಕಾಟನ್ ಬಾಕ್ಸ್ ಎಲ್ಲ ಹಾಕಿರೋದು. ಫುಲ್ ಪ್ಯಾಕ್ ಮಾಡೋರು ನೋಡಿ. ಗುರು, ಫೈನಲಿ ಲೋಡಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಮೆಟೀರಿಯಲ್ ಬಂದು ಒಂದು 500 kg ಇದೆ. ಇದು ಡ್ರಾಪ್ ಬಂದು ಚಿಕ್ಕಪೇಟೆ ಇಲ್ಲ, ಮಾಗಡಿ ರೋಡ್, ಕಾಮಾಕ್ಷಿ ಪಾಳ್ಯ. ರೋಡ್ ಗಿಡೆಲ್ಲ ಆಯಿತು, ಬಿಟ್ಟಿದ್ದೀವಿ. ಇದ್ಯಾವುದು ಸರ್ಮಾವನ ಸ್ಟೋರ್ ಅಂತೆ, ಫಲ ಅಂತ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಮುಂದಕ್ಕೆ ಮೂಮೆಂಟ್ ತಗೊಂಡ್ವಿ. ಬನ್ನಿ, ಇಲ್ಲಿಂದ ಸ್ಟ್ರೈಟ್ ಹೈವೇಗೆ ಹೋಗೋಣ. ಹೈವೇಲಿ ನಿಮ್ಗೆ ಸಿಗ್ತೀನಿ ನೋಡಿ. ಟ್ರೈನ್ಗಳೆಲ್ಲ ಕರೆಕ್ಟ್ ಇರ್ತವೆ. ರೈಲ್ವೆ ಸ್ಟೇಷನ್ಗಳು ನೋಡ್ಬೋದು, ನೀವು ಕಾಣಿಸ್ತಾ ಇರ್ಬೋದು. ಓಕೆ ಗೈಸ್, ನೆಕ್ಸ್ಟ್ ಸಿಗ್ತೀನಿ ಹೈವೇಲಿ. ಗುರು, ಸೈಕಾಗಿ ರೋಡ್ ಗಿಡೆಲ್ಲ ಮಾಡ್ಕೊಂಡು ಇನ್ನೂ ಒಂದು ಪಾಟ್ ಲೋಡ್ ಇತ್ತು ಬೇರೆ ಹೊಡೆದು, ಆ ಲೋಡ್ನು ಹಾಕ್ಕೊಂಡು ಈಗ ಸೀದಾ ಬಿಟ್ಟಿದ್ದೀವಿ. ಬೆಂಗಳೂರು ಹೈವೇ ಹತ್ತಿದ್ದೀವಿ. ಈಗ ಟೈಮ್ ಬಂದು 10:45 ಆಗೈತೆ. ಮುಂದ್ಗಡೆ ಏನಾದರೂ ಊಟ ಮಾಡೋಕ್ಕೆ ನಿಲ್ಲಿಸ್ಬೇಕು. ಊಟ ಗೀಟ ಮಾಡಿಕೊಂಡು ಹೊರಡೋಣ ಅಂತೆ. ಬನ್ನಿ, ಈಗ ಸೀದಾ ಹೋಗೋಣ. ಏನಾದರೂ ಹೋಟ್ಲಲ್ಲಿ ಹಾಕಿ ಊಟ ಮಾಡೋಣ. ನೋಡಿ, ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಬಡ ದೋಸ್ತ್ ಗಾಡಿಯವರು. ಹಂಗೆ ಅವ್ರು ಇಬ್ಬರು ನೋಡೋಣ. ಯಾಕಡೆ ಇದ್ರ ಇಬ್ರು ಹಂಗೆ ಟೀ ಕುಡ್ಕೊಂಡು. ಗುರು, ನಮಸ್ಕಾರ. ಲೋಡ್ ಗಿಡೆಲ್ಲ ಆಯಿತು. ಅಣ್ಣವ್ರು ಸಿಕ್ಕಿದ್ರು. ಹಂಗೆ ಇಬ್ಬರು ಟೀ ಕುಡ್ಕೊಂಡು ಅವ್ರು ಊಟನೂ ಮಾಡಿಲ್ಲ. ನಾನು ಊಟ ಗೀಟ ಮಾಡ್ಕೊಂಬಂದೆ. ನಿನ್ನೆನೂ ನೈಟ್ ಬಂದಿದ್ದೀವಿ, ಇವತ್ತು ನೈಟ್ ಜರ್ನಿ ಮಾಡ್ತಾಯಿದ್ದೀವಿ. ಡ್ರೈವರ್ ಅವ್ರ ಕಷ್ಟ ಹಿಂಗಿದೆ. ಅವ್ರದ್ದು ಬಂದು ಮೀನ್ ಲೋಡಿಂಗು 9 ಲ್ಯಾಂಡ್ ರೋಡ್ ಆಗುತ್ತೆ. ನಮ್ಮದು ಮಾಗಡಿ ರೋಡು, ಸುಂಕದಕಟ್ಟೆ. ನೈಟೆಲ್ಲ ಬರೀ ಇವೇ ಸಿಕ್ಕಿತ್ತು ನಮಗೆ. ಟ್ರಾಫಿಕ್ ಮಾಡಿಬಿಡ್ತು ಗುರು. ಟ್ರಕ್ಗಳು, ಹೆಲಿಕಾಪ್ಟರು, ರೆಕ್ಕೆ ಅಂತಪ್ಪ. ಅಣ್ಣ ಬರೋ ಚಲೋ ಹೋಯ್ತಾವಣೆ ಬರೋ ಅಂತ ನಾವು ಇಲ್ಲಿ ಹೋಗ ಮನೆ. ಗುರು, ಎಲ್ಲ ಗಾಡಿಯವರು ಬೆಡ್ ರೆಸ್ಟ್ ಮಾಡ್ತಾವ್ರೆ. ಈಗ ಟೈಮು 3 ಗಂಟೆ ಆಯಿತು. ನಾವೀಗ ಕೃಷ್ಣಗಿರಿಗೆ ಹೋಗಿ ಡ್ರಾಪ್ ಆಗಿಲ್ಲ. ಅಣ್ಣ ಯಾಕೋ ಸೈಡ್ಗೆ ಇಳಿತಾವಣೆ. ನಾವು ಹೋಗೋಣ ಬನ್ನಿ, ನೋಡ್ತಾರೆ ಅಣ್ಣ. ಯಾಕೋ ಸೈಡ್ ಹಾಕೊಂಡು ಬೆಂಗಳೂರಲ್ಲಿ ಹಾಕ್ಸ್ಕೊಬಂದಿದ್ದು ಬರ್ಬೇಕಾದ್ರೆ ಡೀಸೆಲ್ಲು ಖಾಲಿಯಾಗಿ ಕೃಷ್ಣಗಿರಿ ಹತ್ರ ಈಗ ಒಂದು 600 ರೂಪೀಸ್ ಹಾಕಿದ್ದೀವಿ. ಇಲ್ಲಿಂದ ಬಾರ್ಡ್ರಿಗೆ ಹೋಗುತ್ತೆ, ಮತ್ತು ಅಲ್ಲಿಂದ ಹಾಕ್ಸ್ಕೋಬೇಕು. ಇಲ್ಲಿ 5 ರೂಪಾಯಿ ಜಾಸ್ತಿ ಇರುತ್ತೆ 1 ಲೀಟ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ತಮಿಳ್ನಾಡು. ನಮಸ್ಕಾರ ಗುರು, ಕೃಷ್ಣಗಿರಿಗಂತೂ ಎಂಟ್ರಿ ಕೊಟ್ವಿ. ಈಗ ಟೈಮು ಬರೋಬ್ಬರಿ 4 ಗಂಟೆ ಆಗೈತೆ. ಇನ್ನೇನೋ ನಿದ್ದೆ ಅಷ್ಟಕ್ಕಷ್ಟೇ ಇತ್ತು, ಮತ್ತು ಇವತ್ತು ನಿದ್ದೆ ಇದ್ದಂಗೆ ಆಗೈತೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ನಿದ್ದೆ ಬರೋಂಗೆ ಆಗ್ತೈತೆ. ಇಲ್ಲಿ ಕೃಷ್ಣಗಿರಿ ಟೀ ಕುಡಿಯೋಣಂತ ಅವರು ಬಡ ದೋಸ್ತರು ಅಲ್ಲಿ ಹಾಕೋರು. ಸೈಡಲ್ಲಿ ಫೋನ್ ಮಾಡಿದ್ರು. ನೋಡೋಣ ಮೊನ್ನೆ ಎಲ್ಲ ಹಾಕ್ಬಿಟ್ಟು ಟೀ ಕುಡಿಯೋದು ಹೋಗೋಣ. ಅಲ್ಲಿ ಹಾಕೋರೆ. ಒಟ್ಟಿಗೂ ಫೋನ್ ಮಾತಾಡೋನು. ಟೀ ಕುಡಿಯೋಣಂತ ಬಂದಿದ್ದೀವಿ ಈಗ.
ಅಣ್ಣ ನಾವಿಬ್ರು ಟೀ ಕುಡ್ಕೊಂಡು ಕೃಷ್ಣಗಿರಿಯಲ್ಲಿ ಬಿಟ್ಟಿದ್ದೀವಿ. ಈಗ 6 ಗಂಟೆಯಷ್ಟು ಡ್ರಾಪ್ ಆಗಬೇಕು. ಅಣ್ಣ ನೈಟೆಲ್ಲ ಫೋನ್ ಮಾತಾಡ್ತಾನೆ, ಯಾರ ಹತ್ರ ಮಾತಾಡ್ತಾನೋ ಗೊತ್ತಿಲ್ಲ. ಅಣ್ಣ ಹಾಯ್ ಮಾಡೋಣ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು. ಅವ್ರ ಗಾಡಿಗಳು ನಿಂತವೆ, ಕೋರಂಡಿ ಗಟ್ರಾಕ್ ಬಿಡ್ತಾವಣೆ ಅಣ್ಣ. ಟೈರ್ ಚೆಕ್ ಮಾಡೋಣ. ಅದು ಚೆಕ್ ಮಾಡು. ಹಾಂ ಹೋಗೋಣ. ನೋಡಿ ಹತ್ತೆ ಬೆಲೆಗೆ ಬಂದಿದ್ದೀವಿ. ಹತ್ತೆ ಬೆಳೆಲಿ ಅಣ್ಣ ವಾಶ್ರೂಮ್ಗೆ ಹೋಗವ್ರೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವು ಸುಮ್ಮನೆ ಯಾಕೆ ಅವ್ರು ಹೋದ್ಮೇಲೆ ನಾವು ಹೋಗದೆ ಇರೋಕ್ಕಾಯ್ತು ಅಂದ್ಬಿಟ್ಟು ಇಬ್ಬರು ವಾಶ್ರೂಮ್ಗೆ ಹೋಗಿದ್ದು. ಟೈಮಿಗೆ 5 ಕಾಲ ಆಯಿತು. ಸ್ಕ್ಯಾನರ್ ಫುಲ್ ಆಗಿದೆಯಾ? ಬೆಳಗ್ಗೆ ಎಂಟ್ರಿ ಕೊಟ್ಟಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ವೀರಸಂದ್ರ. ಈಗ ಬರಾಬರ್ 6 ಗಂಟೆ ಸಿಟಿಗಂತೂ ಎಂಟ್ರಿ ಕೊಟ್ಟಿದ್ದೀವಿ. ನಮಗೆ ಇಲ್ಲಿಂದ ಇನ್ನೂ 1 ಅವರ್ ಆಗುತ್ತೆ ಹೋಗಿ ರೀಚ್ ಆಗಲಿಕ್ಕೆ ಡ್ರಾಪ್ ಲೊಕೇಶನ್. KR ಮಾರ್ಕೆಟ್, ಮೈಸೂರು ರೋಡು KR ಮಾರ್ಕೆಟ್ ಹತ್ರ ಬಂದ್ವಿ. ಇನ್ನೇನೋ ಒಂದು 20 ನಿಮಿಷ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಡ್ತೀವಿ. ನೋಡಿ ಈ ಥರ ಕಾಣಿಸುತ್ತೆ, ಬೆಳಗ್ಗೆ ಮಾರ್ಕೆಟ್ ನೋಡಿ ಯಾವ ಥರ ಕಾಣಿಸುತ್ತೆ. ಫ್ರೀ ಆರಾಮಾಗಿರುತ್ತೆ. 9 ಗಂಟೆ ಮೇಲೆ ಕೈಯ ಮೀನು ಅಂತ ಇರ್ತಾರೆ. ಐ ಲವ್ ಬೆಂಗಳೂರು ನೋಡಿ. ಕೊತ್ತಂಬರಿ ಮಾರ್ಕೆಟ್. ಹೆಲೋ ಗಾಯ್ಸ್, ಫೈನಲಿ ಬಂದು ನಾವು ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ರಾತ್ರಿ ಬಿಟ್ಟಿದ್ದು ಅಲ್ಲಿ 10 ಗಂಟೆಗೆ ಬಿಟ್ವಿ. ಇಲ್ಲಿ ಬಂದು ಸೇರಿದ್ದು 7 ಗಂಟೆ. ಅವರು 10 ಗಂಟೆಗೆ ಬರ್ತಾರಂತೆ ಅನ್ಲೋಡ್ ಮಾಡೋಕ್ಕೆ. ಈಗ ಅವ್ರು ಬರೋವರೆಗೂ 1-2 ಅವರ್ ಮಲ್ಕೊಳ್ಳೋಣ. ಮೊನ್ನೆ ರಾತ್ರಿನೂ ಸರಿ ನಿದ್ದಿಲ್ಲ, ಹಂಗಾಗಿ ನಿನ್ನೆ ರಾತ್ರಿನೂ ಫುಲ್ ನಿದ್ದೆನೇ ಇಲ್ಲ. ಇವಾಗ 1-2-3 ಅವರ್ ಮಲ್ಕೊಬಿಟ್ರೆ ಸ್ವಲ್ಪ ಫ್ರೀಡಮ್ ಆಗುತ್ತೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಾವ ರೇಂಜ್ ಆಗಿಬಿಟ್ಟಿದ್ದೀನಿ ಅಂದರೆ 1-2 ಪಾರ್ಸಲ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಈಗ ನೈಟೆಲ್ಲ ಬಂದಿದ್ದು. ಇಲ್ಲ ಆರಾಮಾಗಿ ಮಲ್ಕೊಂಡು ಬರ್ತಾಯಿದ್ದೆ. ಗುರು ಮಲ್ಕೊಳಕ್ಕೆಲ್ಲ ರೆಡಿ ಆಗಿಬಿಟ್ಟೈತೆ ಬೆಡ್ಡು. ಇನ್ನಿಲ್ಲಿ ಮಲ್ಕೊಂಡ್ರೆ 1-2-3 ಅವರು ಫುಲ್ ಇದ್ದೆ. ಆಮೇಲೆ ನೋಡೋಣ ಬನ್ನಿ. ಗುರು ಅನ್ಲೋಡಿಂಗ್ ಅಂತೂ ಸ್ಟಾರ್ಟ್ ಆಗಿದೆ. ನಾವು 10:15 ಪಾಯಿಂಟ್ ಹಾಕಿದ್ದೀವಿ. ಈಗಾಗಲೇ 10:15 ಆಗೈತೆ. ಈಗ ಹೋಗಿ ನಾಷ್ಟ ಮಾಡಬೇಕು ಅನ್ಲೋಡೆಲ್ಲ ಮುಗಿಸ್ಕೊಂಡು. ಈ ವ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಲವ್ ಯು ಡ್ರೈವರ್ಸ್.